ಈಗಿದ್ದೆ ಅವರೇ ಇದಾರೆ, ಮುಂದೆ ಅವರೇ ಇರ್ತಾರಂತ ಲೆಕ್ಕಾಚಾರ ಅಷ್ಟೇ. ಅವರೇ ಇದಾರೆ. ಸರ್ ಬೈ ಎಲೆಕ್ಷನ್ ಯಾವ್ದ್ರೆ 5 ವರ್ಷ ಮುಂದುವರಿತಾರೆ ಆಯ್ತು ನೋಡಿ, ಅದು ಅರ್ಧ ಗಿರ್ದ ಅಂತ ಇಲ್ಲಿ ನಾವು ಕೇಳಿಲ್ಲ. ಸೊ ಈಗ ಅವ್ರು ಇದಾರೆ, ಮುಂದುವರಿತಾರಂತ ಅಷ್ಟೇ ನಮ್ದು. ಅದು ಮಿಕ್ಕಿದೆಲ್ಲ ಅಪ್ ಟು ಹೈಕಮಾಂಡ್ಗೆ. ಸರ್ ಶೀಘ್ರದಲ್ಲಿ ಬೈ ಎಲೆಕ್ಷನ್ ಬರ್ತಾ ಇದೆ. ಆದ್ರೆ ಕಾಂಗ್ರೆಸ್ ನಲ್ಲಿ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಮೇಟಿಯವ್ರ ಕುಟುಂಬದಲ್ಲಿ ಸೋಷಿಯಲ್ ಮೀಡಿಯಾ ಮೂಲಕ ಗೊಂದಲ ಸೃಷ್ಟಿಸುವಂತದ್ದು ಅದು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಮೂಲ. ನಾವು ಹೇಳ್ತೀವಿ, ನಾವು ಈಗಾಗಲೇ ಅವ್ರಿಗೆ ಫೋನ್ ಮುಖಾಂತರ ಹೇಳಿದೀವಿ ಆ ರೀತಿ ಆಗ್ಬಾರ್ದು ಅಂತ. ಅಂತಿಮವಾಗಿ ಪಕ್ಷ ಏನ್ ನಿರ್ಧಾರ ಮಾಡ್ತೈತೆ ಎಲ್ಲರೂ ಪಾಲನೆ ಮಾಡ್ಬೇಕು. ಡೆಲ್ಲಿಗೆ ಹೋಗುವಂತದ್ದು ಬರುವಂತದ್ದು ಅದು ನಮ್ಮ ಇಲಾಖೆಗೆ ಸಂಬಂಧಪಟ್ಟದ್ದು. ಬೇರೆ ಕಾರ್ಯಕ್ರಮ ಹೋಗೇ ಹೋಗ್ತೇವೆ. ಇದನ್ನ ಹೊಸದಲ್ಲ, ತಿಂಗಳು ಒಂದ್ಸಾರಿ ಡೆಲ್ಲಿ ವಿಸಿಟ್ ಮಾಡೇ ಮಾಡ್ತೀವಿ ನಾವು. ಸೊ ಆ ಸಂದರ್ಭ ಹೋದಾಗೆ ರಾಷ್ಟ್ರೀಯ ಅಧ್ಯಕ್ಷ ಬಿಡ್ತಾ ಇದ್ದೀವಿ. ಎಲ್ಲ ಏನಾಗಿದೆ ರಾಜ್ಯದಲ್ಲಿ ಅದನ್ನ ವಿನಂತಿ ಮಾಡಿದೀವಿ, ಬೇಗ ನೀವು ಮಧ್ಯ ಪ್ರವೇಶ ಮಾಡಬೇಕು, ಇಲ್ಲಾಂದ್ರೆ ತೊಂದರೆ ಆಗ್ತೈತಿ ಕಾರ್ಯಕರ್ತರಿಗೆ, ಸರ್ಕಾರ, ಪಕ್ಷಕ್ಕೆ ಅಂತ ಹೇಳಿದೀವಿ. ಸೊ ಆದಷ್ಟು ಬೇಗ ಮಾಡ್ತೀವಿ ಅಂತ ಖರ್ಗೆಜಿ ಅವರ ನಿನ್ನೆ ಹೇಳಿದಂತ ಉದ್ದೇಶ. ಬದಲಾವಣೆ ಅದು ಯಾವ ರೀತಿ ಒಟ್ಟು ಬಗೆಹರಿಸಬೇಕು, ಬದಲಾವಣೆ ಇರಬಾರ್ದು ಅನ್ನೋದು ನಮ್ಮ ಆಶೆ. ಅದನ್ನ ಹೇಳಿದೀವಿ ಅವ್ರಿಗೆ, ಶೀಘ್ರ ನಿರ್ಣಯ ಅಂತ ಹೇಳಿದಾರೆ, ಅಷ್ಟು ಮಾತ್ರ ಹೇಳಬಲ್ಲ. ಸರ್ ಬಾಗಲಕೋಟೆಯಲ್ಲಿ ಮೊನ್ನೆ ಶಿವಾಜಿ ಜಯಂತಿ ವೇಳೆ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಪ್ರಕರಣ ದೊಡ್ಡ ಪ್ರಮಾಣದ ಮಾಡ್ತಾ ಇರೋದು. ಈ ಸದ್ಯಕ್ಕೆ ಇವತ್ತು ಶ್ರೀರಾಮುಲು ಅವರು ಹೇಳಿರುವಂತದ್ದು, ಹಿಂದೂ ಕಾರ್ಯಕರ್ತರನ್ನ ಬಂಧಿಸಿದ್ರೆ ರಾಜ್ಯಾದ್ಯಂತ ಹೋರಾಟಕ್ಕೆ ನಾವು ಸಜ್ಜಾಗ್ತೀವಿ, ಅಮಿತ್ ಶಾ ಅವರು ಪತ್ರ ಬರೀತೀವಿ. ನೋಡಿ, ಯಾರಿಗೆ ಪತ್ರ ಬರೆದಿಲ್ಲ, ಯಾರು ಭಾಗಿಯಾಗಿದ್ದಾರೆ ಕಲ್ಲು ತೂರಾಟದಲ್ಲಿ, ಹಿಂದೂಗಳಾಗಿರ್ಬೋದು, ಮುಸ್ಲಿಮರು, ಬೇರೆ ಯಾರ ಆಗಿರ್ಬೋದು ಕೂಡ ಅದನ್ನ ಪೊಲೀಸರು ಗುರುಸ್ತಾರ, ಪತ್ತೆ ಹಚ್ತಾರ. ಅವ್ರ ಬಗ್ಗೆ ಗೊತ್ತಾರೆ. ಯಾರ ಬೇರೆ ಯಾರಿಗೋ ಹೋದ ಮನೆಯಲ್ಲಿದ್ದವ್ರಿಗೆ, ದಾರಿಯಲ್ಲಿ ಹೋಗೋರಿಗೆ ತೊಂದರೆ ಕೊಡ್ಲಿಕ್ಕೆ ಆಗೋಲ್ಲ. ಸೊ ಅದು ಸರ್ಕಾರ, ಪೊಲೀಸರು ನೋಡ್ತಾರೆ. ಯಾರ ಭಾಗಿಯಾಗಿದ್ರೆ ಅವ್ರು ಖಂಡಿತವಾಗಿ ಆರೋಪನೆ ಸರ್ಕಾರ ಗುರುತು ಮಾಡ್ತಿರೋದು. ಈ ಸರ್ಕಾರ ಬಂದ್ರೆ ಓಲೈಕೆ ಅದಕ್ಕೆಲ್ಲ ಹೇಳಲಿಕ್ಕೆ ನಮ್ ಕಡೆ ಯಾವುದೇ ಉತ್ತರ ಇಲ್ಲ. ಎಷ್ಟು ಮಾತ್ರ ಹೇಳಬಲ್ಲೆ, ಯಾರು ತಪ್ಪಿಸ್ತರೋ ಅವ್ರ ನಂಗೆ ಮಾತ್ರ ಕ್ರಮ ಹೇಳಿರುವಂತದ್ದು. ಮತ್ತೊಂದು ಕಡೆ ಪೊಲೀಸರು ಅಸಹಾಯಕರಾಗಿದ್ದಾರೆ, ತಪ್ಪಿತಸ್ಥರ ಮೇಲೆ ಕ್ರಮ ಆಗ್ತಿಲ್ಲ ಅನ್ನುವಂತ. ಆಗ್ತಾರೆ, ಟೈಮ್ ಬೇಕಲ್ವಾ? ತಕ್ಷಣ ಯಾರು ಹಿಡಿಲಿಕ್ಕೆ ಆಗೋಲ್ಲ. ಅವ್ರನ್ನ ನೋಡ್ಬೇಕು, ವಿಡಿಯೋಗಳನ್ನ ಪರಿಶೀಲನೆ ಮಾಡಬೇಕು, ಯಾರು ಭಾಗಿಯಾಗಿದ್ದಾರೆ ಅವ್ರನ್ನ ಕ್ರಮ ಕೈಗೊಳ್ತಾರೆ.